व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नेतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ಓಂ. ನಿನ್ನೆ ನಾವು ನೋಡಿದಂತೆ ಸೀತಾರಾಮರ ದಿವ್ಯವಾದಂತಹ ವಿವಾಹವನ್ನು ನೋಡಬೇಕು ಅಂತ ಆಕಾಶದಲ್ಲಿ ಎಲ್ಲ ದೇವತೆಗಳು ಕೂಡ ವಿಮಾನದಲ್ಲಿ ಒಂದು ನೆರೆದಿದ್ದರು ಎಂಬುದಾಗಿ, ಅವರ ವಿಮಾನದಿಂದಾಗಿ ಸಮಸ್ತ ಆಕಾಶವೇ ತುಂಬಿ ಹೋಗಿಬಿಟ್ಟಿತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಎಲ್ಲ ದೇವಾನುದೇವತೆಗಳು ಕೂಡ ಸೀತಾರಾಮರ ವಿವಾಹದಲ್ಲಿ ಭಾಗಿಯಾಗಿ ಸಾರ್ಥಕತೆಯನ್ನು ಪಡೆದುಕೊಂಡರು ಅಂತ ಹೇಳಿದರು. ಮುಂದಿನ ಶ್ಲೋಕ: ವಿಜಾನಮಾನ ಜಗತಾಂ ಹಿ ಮಾತರಂ ಪುರಾರ್ಥಿತುಂ ನಾಯಯುರತ್ರ ದೇವತಾಃ ತದಾ ತು ರಾಮಂ ರಮಯಾಯುತಂ ಪ್ರಭುಂ ದಿದೃಕ್ಷವಶ್ಚಕ್ರುಃ ಅಲಂ ನಭಸ್ಥಲಂ. ಯಥಾ ಪುರಾ ಸಾಗರಜ ಸ್ವಯಂವರೆ ಸುಮಾನಸಾನಾಂ ಅಭವತ್ ಸಮಾಗಮಃ ತಥಾಹ್ಯಭೂತ್ ಸರ್ವ ದಿವೌಕಸಾಂ ತದಾ ತಥಾ ಮುನೀನಾಂ ಸಹ ಭೂಭೃತಾಂ ಭುವಿ. ಪದಚ್ಛೇದ: ವಿಜಾನಮಾನಾಃ ಜಗತಾಂ ಹಿ ಮಾತರಂ ಪುರಾ ಅರ್ಥಿತುಂ ನ ಆಯಯುಃ ಅತ್ರ ದೇವತಾಃ ತದಾ ತು ರಾಮಂ ರಮಯಾ ಯುತಂ ಪ್ರಭುಂ ದಿದೃಕ್ಷವಃ ಚಕ್ರುಃ ಅಲಂ ನಭಸ್ಥಲಂ. ಯಥಾ ಪುರಾ ಸಾಗರಜ ಸ್ವಯಂವರೆ ಸುಮಾನಸಾನಾಂ ಅಭವತ್ ಸಮಾಗಮಃ ತಥಾ ಹಿ ಅಭೂತ್ ಸರ್ವದಿವೌಕಸಾಂ ತದಾ ತಥಾ ಮುನೀನಾಂ ಸಹ ಭೂಭೃತಾಂ ಭುವಿ. ಹೀಗೆ ಎಲ್ಲ ದೇವಾನುದೇವತೆಗಳು ಕೂಡ ಸ್ವಯಂವರಕ್ಕೆ ಬಂದಿದ್ರು ಅಂತ. ಹಾಗಾದ್ರೆ ನಾವು ಹಿಂದೆ ಕೇಳಿದಂತೆ ಅನೇಕ ಜನ ರಾಜರು ರಾಕ್ಷಸರೆಲ್ಲರೂ ಕೂಡ ಸೀತಾ ದೇವಿಯನ್ನು ಪಡಿಬೇಕು ಅನ್ನೋ ಆಸೆಯಿಂದ ಸ್ವಯಂವರಕ್ಕೆ ಬಂದಿದ್ರು ಅಂತ ಹೇಳಿದ್ರು ಆಚಾರ್ಯರು. ಹಾಗಾದ್ರೆ ದೇವತೆಗಳು ಯಾರು ಕೂಡ ಬಂದಿರ್ಲಿಲ್ವಾ ಸ್ವಯಂವರಕ್ಕೆ ಅಂತಂದ್ರೆ ಹೌದು, ಬಂದಿರ್ಲಿಲ್ಲ. ಯಾಕೆ ಬಂದಿರ್ಲಿಲ್ಲ ಅಂತಂದ್ರೆ ವಿಜಾನಮಾನಾಹ ಜಗತಾಂ ಹಿ ಮಾತರಂ. ಅವ್ರಿಗೆ ಗೊತ್ತಿತ್ತು ಸೀತೆ ಯಾರು, ಯಾವುದೋ ಸಾಮಾನ್ಯ ಹೆಣ್ಣಲ್ಲ, ಜಗತಾಂ ಮಾತರಂ, ಜಗತ್ತಿಗೆ ತಾಯಿಯಾದಂತಹ ಸಾಕ್ಷಾತ್ ಲಕ್ಷ್ಮೀದೇವಿ ಅಂತ ಅವರೆಲ್ಲರೂ ಕೂಡ ವಿಜಾನಮಾನಾಹ ಚೆನ್ನಾಗಿ ಗೊತ್ತಿತ್ತು. ಜಾನಮಾನಾಹ ಅಂತಂದ್ರೆ ತಿಳಿದವರು, ವಿಜಾನಮಾನ ಚೆನ್ನಾಗಿ ತಿಳಿದವರು, ಚೆನ್ನಾಗಿ ಸ್ಪಷ್ಟವಾಗಿ ಗೊತ್ತಿತ್ತು ಅವರಿಗೆ ಇದು ಸಾಕ್ಷಾತ್ ಲಕ್ಷ್ಮೀದೇವಿ, ಏನೇ ಯಾವುದೋ ಅಂಶ ಆ ರೀತಿ ಏನೂ ಅಲ್ಲ ಅಂತ. ಹಾಗಾಗಿ ದೇವತಾಹ ಪುರ, ದೇವತೆಗಳು ಯಾರು ಕೂಡ ಹಿಂದೆ
ಸೀತಾದೇವಿಯನ್ನ ಅರ್ಥಿತು ಬಯಸಿ ಬಂದಿದ್ದಿಲ್ಲ. ಮದುವೆ ಆಗಬೇಕು ಸ್ವಯಂವರ ಹಾಗೆ ಅಂತ ಯಾರು ಕೂಡ ನ ಆಯಯುಹು ಬಂದಿದ್ದಿಲ್ಲ. ಹಾಗಾಗಿ ಮದುವೆಗೆ ಮಾತ್ರ ಬಂದಿದ್ರು. ಮದುವೆಗೆ ಬರೋದು ಅದು ಸಹಜ. ಜಗತ್ತಿನ ತಂದೆ ತಾಯಿಗಳಾದಂತಹ ಸೀತಾರಾಮರ ಮದುವೆಯನ್ನು ನೋಡಬೇಕು ಅಂತ ಎಲ್ಲರೂ ಕೂಡ ಬಂದಿದ್ರು. ಹಾಗಾಗಿ ತದಾತುರಾಮಂ ರಮಯಾಯುತಂ ಪ್ರಭುಂ, ರಮೆಯಿಂದ ಸೇರಿದಂತಹ ರಾಮನನ್ನು ನೋಡಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಎಲ್ಲರೂ ಕೂಡ ದಿದೃಕ್ಷವಃ ನೋಡಬೇಕು ಎನ್ನುವಂತ ಆಸೆಯಿಂದಾಗಿ ನಭಸ್ಥಲಂ ಅಲಂ ಚಕ್ರುಹು, ನಭಸ್ಥಲ ಅಂದ್ರೆ ಆಕಾಶ, ಅದನ್ನ ಅಲಂ ಚಕ್ರುಹು, ಚಕ್ರುಹು ಅಲಂ ಅಂತಿದೆ, ಅದು ಅಲಂ ಚಕ್ರುಹು ಒಟ್ಟಿಗೆ ಮಾಡ್ಕೋಬೇಕು. ಇನ್ನು ಚೆನ್ನಾಗಿ ಅಲಂಕಾರ ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಆಕಾಶ ಅಂದ್ರೆ ವಾಸ್ತವಿಕವಾಗಿ ಅದು ಸ್ಪೇಸ್, ಖಾಲಿ ಸ್ಪೇಸ್ ಅಷ್ಟೇ ಅದು. ಅಂತಹ ಖಾಲಿ ಸ್ಥಳವನ್ನು ಕೂಡ ತಮ್ಮ ವಿಮಾನಗಳಿಂದಾಗಿ ತಮ್ಮ ದೇಹದಿಂದಾಗಿ ಅಲಂಕಾರ ಮಾಡಿದರು ಎಂಬುದಾಗಿ ವರ್ಣನೆಯನ್ನು ಆಚಾರ್ಯರು ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲರೂ ಕೂಡ ಆಕಾಶದಲ್ಲಿ ಸೇರಿದರು ಅಂತ. ಇದು ಹೇಗ್ ಕಾಣಿಸ್ತಿತ್ತು ಅಂತಂದ್ರೆ, ಯಥಾಪುರ ಸಾಗರಜಾ ಸ್ವಯಂವರೆ. ಸಾಗರಜ ಅಂದ್ರೆ ಸಾಗರ, ಅದರಿಂದ ಜ ಹುಟ್ಟಿದವಳು, ಕ್ಷೀರ ಸಮುದ್ರದಿಂದಾಗಿ ಹುಟ್ಟಿದಂಥವಳು ಲಕ್ಷ್ಮೀದೇವಿ. ಅದು ಕೂಡ ಹುಟ್ಟಿದಂದ್ರೆ ಮತ್ತೆ ಹುಟ್ಟಿದ್ದು ಅಂತಾನೆ ಅರ್ಥ ಅಲ್ಲ, ಪ್ರಕಟವಾಗಿದ್ದು ಅಷ್ಟೇ. ಅಲ್ಲಿ ಏನಾಯ್ತು, ಸಮುದ್ರ ಮಥನ ಸಂದರ್ಭದಲ್ಲಿ ಸಾಗರಜ ಸ್ವಯಂವರ ಆಯಿತು. ಲಕ್ಷ್ಮೀದೇವಿ ತಾನೇ ಕೈಯಲ್ಲಿ ಹೂವಿನ ಮಾಲೆಯನ್ನು ಹಿಡಿದುಕೊಂಡು ತನಗೆ ಯಾರು ಬೇಕು ಅಂತ ಆಯ್ಕೆ ಮಾಡಿಕೊಂಡಳು. ಆ ಸಂದರ್ಭದಲ್ಲಿ ಏನಾಯ್ತು, ಯಥಾಪುರ ಸಾಗರಜ ಸ್ವಯಂವರೆ ಸುಮಾನಸಾನಾಂ ಅಭವತ್ ಸಮಾಗಮ. ಅಲ್ಲಿಯೂ ಕೂಡ ಸುಮಾನಸರು, ಸುಮಾನಸರು ಅಂದ್ರೆ ದೇವತೆಗಳು ಅಂತ, ಸುಮನಸರು ಸುಮಾನಸರು ಅಂತ ಅವ್ರಿಗೆ ಕರೀತಾರೆ. ಅಲ್ಲಿ ಕೂಡ ಎಲ್ಲ ದೇವತೆಗಳು ಕೂಡ ಸೇರಿದ್ರು. ಹಾಗೆ ಈ ಸೀತಾದೇವಿಯ ಸ್ವಯಂವರದಲ್ಲೂ ಕೂಡ ಸರ್ವ ದಿವೌಕಸಾಂ, ದಿವೌಕಸರು ಅಂತಂದ್ರೆ ದೇವತೆಗಳು, ಹಾಗೆ ಮುನೀನಾಂ ಮುನಿಗಳು, ಮತ್ತು ಭೂಭೃತಾಂ ರಾಜರುಗಳು, ಎಲ್ಲ ದೇವತೆಗಳ, ಋಷಿ ಮುನಿಗಳ, ರಾಜರುಗಳ ಸಮಾಗಮ ಅಭೂತ್, ಇಲ್ಲ ಸಮಾಗಮ ಆಯಿತು, ಎಲ್ಲರೂ ಕೂಡ ಒಂದೇ ಕಡೆ ಸೇರಿದರು ಎಂಬುದಾಗಿ. ಸಮಾಗಮ ಅಂದ್ರೆ ಒಂದು ಕಡೆ ಸೇರೋದು ಅಂತ. ಹಾಗೆ ಎಲ್ಲ ದೇವಾನು ದೇವತೆಗಳು, ಋಷಿ ಮುನಿಗಳು ಎಲ್ಲರೂ ಕೂಡ ಈ ಒಂದು ಸೀತಾರಾಮರ ಸ್ವಯಂವರ ಸಂದರ್ಭದಲ್ಲಿ ಸೇರಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಯಥೇತಿ ಪ್ರಾಚೀನ ಲಕ್ಷ್ಮೀ ಸ್ವಯಂವರಂ ದೃಷ್ಟಾಂತೀಕುರ್ವನ್ನ ತತ್ರಾಪಿ ಸ್ವಯಂವರ ದರ್ಶನಾರ್ಥಮೇವ ಉಭಯತಃ ಪಂಕ್ತೀಕೃತ್ಯ ಸ್ಥಿತಃ ನತು ಲಕ್ಷ್ಮ್ಯಪೇಕ್ಷಯ ಇತಿ ಸೂಚಯತಿ ಅಂತ. ಅಂದ್ರೆ ನಾವು ಭಾಗವತದಲ್ಲಿ ಸಮುದ್ರ ಮಥನ ಸಂದರ್ಭವನ್ನು ನೋಡಿದಾಗ ದೇವತೆಗಳು ಕೂಡ ಲಕ್ಷ್ಮಿಯನ್ನು ಬಯಸಿದರು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದರೆ ಇಲ್ಲಿ ವಾದಿರಾಜರು ಹೇಳ್ತಾ ಇದ್ದಾರೆ, ಹೇಗೆ ಆಚಾರ್ಯರು ಹೇಳಿದಂತಹ ಮಾತೇನು, ಲಕ್ಷ್ಮೀ ಸ್ವಯಂವರದಲ್ಲಿ ಹೇಗೆ ದೇವಾನ ದೇವತೆಗಳು ಸೇರಿದ್ದರೋ ಹಾಗೆ ಇಲ್ಲಿ ಸೇರಿದರು ಅಂತ. ಅಂದ್ರೆ ಇಲ್ಲಿ ಅವರಿಗೆ ಯಾವ ರೀತಿಯಾಗಿ ಸೀತಾದೇವಿ ಜಗತ್ತಿನ ತಾಯಿ ಎನ್ನುವಂತ ಭಾವನೆಯಿಂದ ಸೇರಿದ್ದರೋ ಅಲ್ಲಿಯೂ ಕೂಡ ಅದೇ ರೀತಿ ಸೇರಿದ್ದರೋ ಹೊರತು ಯಾರು ಕೂಡ ಲಕ್ಷ್ಮಿಯನ್ನು ಬಯಸಲಿಲ್ಲ ಅಂತ. ಹಾಗಾದ್ರೆ ಭಾಗವತದಲ್ಲಿ ನಮಗೆ ಬಯಸಿದ್ರು ಅನ್ನುವಂತ ಅರ್ಥ ಕಾಣಿಸುತ್ತಲ್ಲ ಅಂದ್ರೆ ಅದು ಅಸುರ ಜನರ ಮೋಹನಕ್ಕೋಸ್ಕರ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲಿ ಅವರು ತಾಯಿ ಎನ್ನುವಂತ ಭಾವನೆಯೇ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಅದೊಂದು ವ್ಯಾಖ್ಯಾನದ ವಿಶೇಷ. ಹೀಗೆ ಎಲ್ಲ ದೇವತೆಗಳು ಕೂಡ ಸೇರಿದರು. ಮುಂದಿನ ಶ್ಲೋಕ, ಪ್ರಗೃಹ್ಯ ಪಾಣಿಂ ಚ ನೃಪಾತ್ಮಜಾಯಾಃ ರರಾಜ ರಾಜೀವ ಸಮಾನ ನೇತ್ರಃ. ಯಥಾಪುರ ಸಾಗರಜಾ ಸಮೇತಃ ಸುರಾಸುರಾಣಾಂ ಅಮೃತಾಬ್ಧಿ ಮಂತನೆ. ಸ್ವಲಂಕೃತಾಸ್ತತ್ರ ವಿಚೇರುರಂಗನಾಃ
ವಿದೇಹ ರಾಜಸ್ಯ ಹಿ ಯಾಶ್ಚ ಯೋಷಿತಃ ಮುದಾ ಸಮೇತಂ ರಮಯಾ ರಮಾಪತಿಂ ವಿಲೋಕ್ಯ ರಾಮಾಯ ದದೌ ಧನಂ ನೃಪಃ. ಪದಚ್ಛೇದ. ಪ್ರಗೃಹ್ಯ ಪಾಣಿಂ ಚ ನೃಪಾತ್ಮಜಾಯಾಃ ರರಾಜ ರಾಜೀವ ಸಮಾನ ನೇತ್ರಃ ಯಥಾ ಪುರಾ ಸಾಗರಜಾ ಸಮೇತಃ ಸುರಾಸುರಾಣಾಂ ಅಮೃತಾಬ್ಧಿ ಮಂಥನೆ. ಸ್ವಲಂಕೃತಾಃ ತತ್ರ ವಿಚೇರುಃ ಅಂಗನಾಃ ವಿದೇಹರಾಜಸ್ಯ ಹಿ ಯಾಃ ಚ ಯೋಷಿತಃ ಮುದಾ ಸಮೇತಂ ರಮಯಾ ರಮಾಪತಿಂ ವಿಲೋಕ್ಯ ರಾಮಾಯ ದದೌ ಧನಂ ನೃಪಃ. ಹೀಗೆ ರಾಮದೇವರು ನೃಪಾತ್ಮಜಾಯ ರಾಜನ ಮಗಳಾದಂತಹ ಸೀತಾದೇವಿಯ ಪಾಣಿಂ ಪ್ರಗೃಹ್ಯ ಕೈಯನ್ನು ಹಿಡಿದುಕೊಂಡು ವಿಶೇಷವಾಗಿ ಶೋಭಿಸ್ತಾ ಇದ್ದಾನೆ ಅಂತ. ಹೇಗಿತ್ತು ಅಂತಂದ್ರೆ, ಹಿಂದೆ ಸುರಾಸುರಾಣಂ ಸುರರು ಮತ್ತು ಅಸುರರು ಸೇರಿಕೊಂಡು ಅಮೃತಾಬ್ಧಿ ಮಂಥನೆ ಸಮುದ್ರ ಮಥನವನ್ನು ಮಾಡಿದಾಗ ಸಾಗರಜ ಸಮೇತ ಲಕ್ಷ್ಮೀದೇವಿಯ ಕೈಯನ್ನು ಹಿಡಿದುಕೊಂಡಾಗ ಯಾವ ರೀತಿಯಾಗಿ ಪರಮಾತ್ಮ ಕಾಣಿಸ್ತಾ ಇದ್ದನೋ ಅದೇ ರೀತಿ ಇವಾಗಲೂ ಕೂಡ ಸೀತೆಯ ಕೈಯನ್ನು ಹಿಡಿದುಕೊಂಡಾಗ ರಾಜೀವ ಸಮಾನ ನೇತ್ರ ಕಮಲದಂತಹ ಕಣ್ಣುಳ್ಳಂತಹ ರಾಮದೇವರು ಹಾಗೆ ಶೋಭಿಸ್ತಾ ಇದ್ರು ಅಂತ ತಿಳಿಸ್ತಾ ಇದ್ದಾರೆ. ಇದರಿಂದ ಇನ್ನೊಂದು ತತ್ವ ಅಂತಂದ್ರೆ, ಅಲ್ಲಿರುವಂತಹ ಲಕ್ಷ್ಮಿ ಬೇರೆ ಅಲ್ಲ, ಸೀತೆ ಬೇರೆ ಅಲ್ಲ, ಅಲ್ಲಿದ್ದಂತಹ ಪರಮಾತ್ಮ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ ಅಂತ ಪರಮಾತ್ಮನ ಪ್ರತಿಯೊಂದು ರೂಪಗಳಿಗೂ ಕೂಡ ಅಭೇದ ಚಿಂತನೆಯನ್ನು ಮಾಡಬೇಕು ಎನ್ನುವಂತ ತತ್ವವನ್ನ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸ್ವಲಂಕೃತಾಸ್ತತ್ರ ವಿಚೇರು ಅಂಗನಾಹ ಅಂತ ವಿದೇಹರಾಜಸ್ಯ ಅಂಗನಾಹ, ಜನಕ ಮಹಾರಾಜನ ಅನೇಕ ಜನ ಹೆಂಡಂದಿರಿದ್ದರು, ಅವರೆಲ್ಲರೂ ಕೂಡ ಯಾಶ್ಚ ಯೋಷಿತಃ. ಯೋಷಿತಃ ಅಂತಂದ್ರೆ ಸ್ತ್ರೀಯರು ಅಂತ. ನಾವು ಹಿಂದೆ ಬಳಿತ ಸೂಕ್ತಲ್ಲಿ ಕೇಳಿದ್ದೇವೆ, ದಶಪ್ರಮತಿಂ ಜನಯಂತ ಯೋಷಣಃ. ಅದು ವೈದಿಕ, ಅದು ವೇದದ ವ್ಯಾಕರಣದಲ್ಲಿ ಯೋಷಣ ಅಂತ ಆಗುತ್ತೆ, ಸಾಮಾನ್ಯ ಲೋಕದ ದೃಷ್ಟಿಯಲ್ಲಿ ಯೋಷಿತ ಅಂತ ಆಗುತ್ತೆ. ಹೀಗೆ ಜನಕ ಮಹಾರಾಜರ ಹೆಂಡಂದಿರು, ಅದೇ ರೀತಿ ಬೇರೆ ಬೇರೆ ಅಂತಃಪುರದ ಸ್ತ್ರೀಯರು ಎಲ್ಲರೂ ಕೂಡ ವಿಶೇಷವಾಗಿ ಸ್ವಲಂಕೃತ ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿದ್ರು. ಅಲಂಕೃತ ಅಂದ್ರೆ ಅಲಂಕಾರ ಅಷ್ಟೇ, ಸು ಅಲಂಕೃತ ವಿಶೇಷವಾಗಿ ಭಾರಿ ಭಾರಿ ಅಲಂಕಾರವನ್ನು ಮಾಡಿಕೊಂಡಿದ್ರು. ಎಲ್ಲರೂ ಕೂಡ ಅಲ್ಲಿ ವಿಚೇರು ಸಂಚಾರ ಮಾಡ್ತಾ ಇದ್ರು. ಮದುವೆ ಮನೆ ಅಂತಂದ್ರೆ ಸಹಜವಾಗಿ ಹೆಂಗಸರ ಕೆಲಸವೇ ಜಾಸ್ತಿ ಇರುತ್ತೆ, ಹಾಗಾಗಿ ಆ ರಾಜಕುಮಾರಿಯರು ಅಂತಃಪುರದ ಎಲ್ಲರೂ ಕೂಡ ಆ ಕಡೆಯಿಂದ ಈ ಕಡೆ ಎಲ್ಲ ಓಡಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವ ನೃಪಃ ಅಂದ್ರೆ ಆ ರಾಜ ಜನಕ ಮಹಾರಾಜ ವಿಶೇಷವಾಗಿ ರಮಯ ರಮಾಪತಿಂ ವಿಲೋಕ್ಯ ಸೀತೆಯಿಂದ ಕೂಡಿದಂತಹ ಆ ರಾಮದೇವರನ್ನು ನೋಡಿ ಭಾರೀ ಸಂತೋಷ ಆಯಿತು. ಅವನು ವಿಶೇಷವಾಗಿ ರಾಮಾಯ ದದೌ ಧನಂ ನೃಪಃ, ಧನವನ್ನ ಸಮರ್ಪಣೆ ಮಾಡಿದ. ಅಂದ್ರೆ ಏನು, ಒಂದು ವರದಕ್ಷಿಣೆ ಅಂತ ಹೇಳ್ತೇವೆ, ಆ ಒಂದು ಸಂಪತ್ತನ್ನ ಅವನಿಗೆ ಅನೇಕ ರೀತಿಯಾಗಿ ನೀಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಪ್ರಿಯಾಣಿ ವಸ್ತ್ರಾಣಿ ರಥಾನ್ಸ ಕುಂಜರಾನ್ ಪರಾರ್ಘ್ಯ ರತ್ನಾನಿ ಅಖಿಲಸ್ಯ ಚೇಷಿತುಃ ದದೌ ಚ ಕನ್ಯಾತ್ರಯಂ ಉತ್ತಮಂ ಮುದಾ ತದಾ ಸ ರಾಮ ಅವರಜೇಭ್ಯ ಏವ.
ಪದಚ್ಛೇದ. ಪ್ರಿಯಾಣಿ ವಸ್ತ್ರಾಣಿ ರಥಾನ್ ಸಕುಂಜರಾನ್ ಪರಾರ್ಘ್ಯರತ್ನಾನಿ ಅಖಿಲಸ್ಯ ಚ ಈಶಿತುಃ ದದೌ ಚ ಕನ್ಯಾತ್ರಯಂ ಉತ್ತಮಂ ಮುದಾ ತದಾ ಸಹ ರಾಮಾವರಜೇಭ್ಯಃ ಏವ. ವಿಶೇಷವಾಗಿ ಪ್ರಿಯಾಣಿ ವಸ್ತ್ರಾಣಿ, ಅನೇಕ ರೀತಿಯ ಅಂತ ಸುಂದರವಾದಂತಹ ವಸ್ತ್ರಗಳನ್ನು ತಾನು ಅಳಿಯನಿಗೆ ಬಂದಂತಹ ಬೀಗರಿಗೆಲ್ಲ ಕೊಡ್ತಾನೆ. ಆಮೇಲೆ ಅನೇಕ ರಥಗಳನ್ನ ಕೊಡ್ತಾನೆ. ಯಾಕೆಂದ್ರೆ ಕ್ಷತ್ರಿಯರಿಗೆ ಪ್ರಧಾನವಾಗಿ ರಥ, ಪತಾಕೆ ಎಲ್ಲವೂ ಕೂಡ ಇರುತ್ತೆ. ರಥಗಳನ್ನ ಕೊಡ್ತಾನೆ. ಕುಂಜರ ಅಂದ್ರೆ ಆನೆಗಳನ್ನ ಕೊಡ್ತಾನೆ. ಪರಾರ್ಘ್ಯ ರತ್ನಾನಿ, ಇವತ್ತು ನಾವು ಕನ್ನಡದಲ್ಲಿ ಪದವನ್ನ ಪ್ರಯೋಗ ಮಾಡ್ತೇವೆ, ಅನರ್ಘ್ಯ ಅಂತ, ಬೆಲೆ ಕಟ್ಟಲಾಗದ್ದು ಅಂತ. ಹಾಗೆ ಪರಾರ್ಘ್ಯ ಅಂತ ಅಪೂರ್ವವಾದಂತಹ ರತ್ನಗಳನ್ನ ಕೊಡ್ತಾನೆ. ಹೀಗೆ ಅಖಿಲಸ್ಯ ಚ ಈಶಿತು, ಎಲ್ಲದಕ್ಕೂ ಒಡೆಯನಾದಂತಹ ರಾಮನಿಗೆ ಅವನದ್ದೇ ಆದಂತಹ ಎಲ್ಲವನ್ನು ಕೊಟ್ಟ ಅಂತ. ಈಶಾವಾಸ್ಯ ಉಪನಿಷತ್ತು ಹೇಳುವಂತೆ ಇಡೀ ಜಗತ್ತೇ ಪರಮಾತ್ಮನ ಆಸ್ತಿ. ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ. ಹಾಗಾಗಿ ತೇನ ತ್ಯಕ್ತೇನ ಭುಂಜೀತಾಹ ಮಾಗೃದ ಕಸಿ ಸಿದ್ಧನಂ ಅಂತ ಪರಮಾತ್ಮ ಕೊಟ್ಟಿದ್ದರಲ್ಲಿ ತೃಪ್ತಿಪಟ್ಟು ಜೀವನ ಮಾಡಬೇಕು ಅಂತ ಹೇಳುತ್ತೆ. ಹಾಗೆ ಪರಮಾತ್ಮನದ್ದೇ ಸಂಪತ್ತನ್ನ ವಿಶೇಷವಾಗಿ ಅವನಿಗೆ ಕೊಟ್ಟ ಎಂಬುದಾಗಿ ಅಖಿಲಸ್ಯ ಚ ಈಶಿತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಸರಿ, ಸಂದರ್ಭ ಇದ್ದದ್ದೇನು? ಸೀತೆಯ ಸ್ವಯಂವರ ಅಂತ. ಸೀತೆಯ ಸ್ವಯಂವರ, ರಾಮ ಸೀತೆಯನ್ನು ಸ್ವಯಂವರದಲ್ಲಿ ಗೆದ್ದ, ಸೀತೆಯನ್ನು ಮದುವೆ ಮಾಡಿ ಕೊಟ್ರು. ಇಷ್ಟಕ್ಕೆ ನಿಲ್ಲಿಸಲಿಲ್ಲ. ರಾಮನ ಸಂಪೂರ್ಣ ಕುಟುಂಬ ಬಂದಿತ್ತು. ಜನಕ ಮಹಾರಾಜ ನೋಡ್ತಾನೆ, ರಾಮನ ತಮ್ಮಂದಿರು ಕೂಡ ರಾಮನಷ್ಟೇ ಸುಂದರವಾಗಿ, ಒಳ್ಳೆ ವಿನಯವಂತರಾಗಿ, ಗುಣಶೀಲರಾಗಿ ಇದ್ರು. ಆ ಸಂದರ್ಭದಲ್ಲಿ ಏನಾಯ್ತು, ಅವನಿಗೆ ಇನ್ನೊಬ್ಬ ಮಗಳಿದ್ದಳು. ಅವಳ ಹೆಸರು ವಿಶೇಷವಾಗಿ ಊರ್ಮಿಳೆ ಅಂತ ಅವನ ಮಗಳು. ಅದಾದ ಮೇಲೆ ಮಾಂಡವಿ ಮತ್ತು ಶ್ರುತಕೀರ್ತಿ ಅಥವಾ ಮಾಳವಿ ಮತ್ತು ಶ್ರುತಕೀರ್ತಿ ಅಂತ ಇವನ ಜನಕನ ತಮ್ಮ ಒಬ್ಬ ಕುಶಧ್ವಜ ಅಂತ, ಅವನು ಸಾಂಕಾಶ್ಯ ಎನ್ನುವಂತ ರಾಜ್ಯವನ್ನು ಆಳ್ತಾ ಇದ್ದ. ಅಲ್ಲೇ ಜನಕನ ಇನ್ನೊಂದು ಪಕ್ಕದ ರಾಜ್ಯ. ಅವನ ತಮ್ಮನ ಮಕ್ಕಳು, ಕುಶಧ್ವಜನ ಮಕ್ಕಳಿಬ್ಬರು ಕೂಡ ಮಾಂಡವಿ ಅಥವಾ ಮಾಲವಿ, ಶ್ರುತಕೀರ್ತಿ ಅಂತ. ಊರ್ಮಿಳೆ ಜನಕನ ಮಗಳು. 3 ಜನ ತನಗೆ ಮಕ್ಕಳಿದ್ದಾರೆ. ತನ್ನ ಮಕ್ಕಳು, ತನ್ನ ತಮ್ಮನ ಮಕ್ಕಳು. ರಾಮನಿಗೂ ಹೇಗೂ 3 ಜನ ತಮ್ಮಂದಿರಿದ್ದಾರೆ, ನೋಡೋದಕ್ಕೆ ಯೋಗ್ಯವಾಗಿದ್ದಾರೆ. ರಾಮನ ತಮ್ಮಂದಿರಾದ ಮೇಲೆ ಹಿಂದೆ ಮುಂದೆ ವಿಚಾರ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಒಂದೇ ಸಂದರ್ಭದಲ್ಲಿ 4 ಜನರಿಗೂ ಕೊಟ್ಟು ಮದುವೆ ಮಾಡೋಣ ಅಂತ ಚಿಂತನೆಯನ್ನು ಮಾಡಿ, ಸೀತೆಯನ್ನ ರಾಮನಿಗೆ, ವಿಶೇಷವಾಗಿ ಊರ್ಮಿಳೆಯನ್ನ ಲಕ್ಷ್ಮಣನಿಗೆ, ಆ ಯಾವ ಮಾಂಡವಿ ಮತ್ತು ಶ್ರುತಕೀರ್ತಿಯನ್ನ ಭರತ ಶತ್ರುಘ್ನರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಹೀಗೆ ದದೌಚ ಕನ್ಯಾತ್ರಯಂ ಉತ್ತಮಂ. ಇಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯರು, ಸರಿ ಏನೋ ಒಂದು ಚಾನ್ಸ್ ಸಿಕ್ಕಿದೆ ಮದುವೆ ಮಾಡಿ ಕಳಿಸ್ಬೇಡ ಅಂತ ಇವರೇನು ಸಾಮಾನ್ಯ ಹೆಣ್ಣು ಮಕ್ಕಳಲ್ಲ. ಸೀತೆಯ ತಂಗಿಯಂದಿರು, ರಾಮನ ತಮ್ಮಂದಿರು ಹೇಗೆ ಉತ್ತಮ ಗುಣಶಾಲಿಗಳಾಗಿದ್ದಾರೋ ಇವರು ಕೂಡ ಕನ್ಯಾತ್ರಯಂ ಉತ್ತಮಂ, ಇವರು ಕೂಡ ಉತ್ತಮರಾದಂತಹ ಕನ್ಯೆಯಾಗಿದ್ದರು. ಅಂತಹ ವಿಶೇಷವಾದಂತಹ 3 ಜನರನ್ನು ಕೂಡ ಲಕ್ಷ್ಮಣನಿಗೆ ಊರ್ಮಿಳೆಯನ್ನ, ಮಾಂಡವಿಯನ್ನ ಭರತನಿಗೆ, ಶ್ರುತಕೀರ್ತಿಯನ್ನ ಶತ್ರುಘ್ನಿಗೆ ಕೊಟ್ಟು ಮದುವೆ ಮಾಡಿಕೊಟ್ಟರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ರಾಮ ಅವರಜೇಭ್ಯ, ಅವರ ಅಂದ್ರೆ ಕೆಳಗೆ ಅಂತ, ರಾಮನ ಕೆಳಗೆ ಹುಟ್ಟಿದಂತಹ, ನಂತರ ಹುಟ್ಟಿದಂತಹ ಆ 3 ಜನರಿಗೂ ಕೂಡ ಆ 3 ಮಕ್ಕಳನ್ನ ಕೊಟ್ಟು ಮದುವೆ ಮಾಡ್ತಾ ಇದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭವನ್ನು ನೋಡಿದಾಗಲೂ ಕೂಡ ನಮಗೆ ಸ್ಪಷ್ಟವಾಗೋದು ಲಕ್ಷ್ಮಣನೇ ದೊಡ್ಡವನು ಅಂತ. ಯಾಕೆ ಅಂತಂದ್ರೆ ವ್ಯಾಖ್ಯಾನಕಾರರು ಕೂಡ ಹೇಳುವಂತೆ ಊರ್ಮಿಳೆಯನ್ನ ಲಕ್ಷ್ಮಣನಿಗೆ ಕೊಟ್ಟ ಅಂತ. ವಾಸ್ತವಿಕವಾಗಿ ಆ 4 ಜನರಲ್ಲಿ ಸೀತೆ ದೊಡ್ಡವಳು, ನಂತರದವಳು ಊರ್ಮಿಳೆ, ನಂತರದವರು ಅವರಿಬ್ಬರು ಮಾಂಡವಿ ಮತ್ತು ಶ್ರುತಕೀರ್ತಿ ಅಂತ. ಹಾಗಾಗಿ ಆರ್ಡರ್ ವೈಸ್ ಅಂದ್ರೆ ಯಾರು ಹಿರಿಯರೋ ಆ ಹಿರಿಯರನ್ನ ಅವರಿಗೆ ಕೊಡೋದು. ಹಿರಿಯಳಂತ ಸೀತೆಯನ್ನು ರಾಮನಿಗೆ ಕೊಟ್ಟ, ನಂತರದಂತಹ ಊರ್ಮಿಳೆಯನ್ನ ಲಕ್ಷ್ಮಣನಿಗೆ ಕೊಟ್ಟ. ಹಾಗಾಗಿ ಇದರಿಂದಲೂ ಕೂಡ ಲಕ್ಷ್ಮಣನೇ ದೊಡ್ಡವನು, ಭರತ ಅವನ ನಂತರದವನೇನಂತ ವಿಚಾರ ಗೊತ್ತಾಗುತ್ತೆ ಅಂತ ಅನೇಕ ಸಂಪ್ರದಾಯವಾದಿಗಳು ಹೇಳ್ತಾರೆ. ಹೀಗೆ ರಾಮ ಮತ್ತು ಉಳಿದ 3 ಜನರ ಸಹೋದರರ ವಿವಾಹವು ಕೂಡ ಒಂದೇ ಸಂದರ್ಭದಲ್ಲಿ ಆಯಿತು ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಮಹೋತ್ಸವಂ ತಂ ತ್ವನುಭೂಯ ದೇವತಾಃ
ನರಾಶ್ಚ ಸರ್ವೇ ಪ್ರಯಯುರು ಯಥಾಗತಂ ಪಿತಾ ಚ ರಾಮಸ್ಯ ಸುತೈಃ ಸಮನ್ವಿತಃ ಯಯೌ ಅಯೋಧ್ಯಾಂ ಸ್ವಪುರೀಂ ಮುದಾ ತತಃ. ಪದಚ್ಛೇದ. ಮಹೋತ್ಸವಂ ತಂ ತು ಅನುಭೂಯ ದೇವತಾಃ ನರಾಃ ಚ ಸರ್ವೇ ಪ್ರಯಯುಃ ಯಥಾಗತಂ ಪಿತಾ ಚ ರಾಮಸ್ಯ ಸುತೈಃ ಸಮನ್ವಿತಃ ಯಯೌ ಅಯೋಧ್ಯಾಂ ಸ್ವಪುರೀಂ ಮುದಾ ತತಃ. ಹೀಗೆ ದೊಡ್ಡ ಉತ್ಸವ ಇದು. ಪರಮಾತ್ಮನ ವಿವಾಹ ಅಂತಂದ್ರೆ ಭಾರಿ ವೈಭವದ ಉತ್ಸವ. ಅಂತಹ ಉತ್ಸವದಲ್ಲಿ ಎಲ್ಲ ದೇವಾನುದೇವತೆಗಳು ಮನುಷ್ಯರು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಅಂತಹ ಎಲ್ಲ ದೇವತೆಗಳು ಮನುಷ್ಯರೆಲ್ಲರೂ ಕೂಡ ವಿಶೇಷವಾದಂತಹ ಆನಂದವನ್ನು ತಾವು ಪಡೆದು ಮುಂದೆ ಪ್ರಯಯುಹು ಯಥಾಗತಂ, ಹೇಗೆ ಬಂದಿದ್ದರೋ ಹಾಗೇ ಹೋದರು. ಅಂದ್ರೆ ಪರಮಾತ್ಮನ ಮದುವೆ ಅಂತ ತುಂಬಾ ಭಾರಿ ಸಂತೋಷದಿಂದಾಗಿ ಬಂದಿದ್ದರು. ಭಾಗವಹಿಸಿ ಹೋಗಬೇಕಾದ್ರೂ ಕೂಡ ಅದೇ ಸಂತೋಷದಿಂದಾಗಿ ಹೋದರು. ಅವರು ಸಂತೋಷ ಅನುಭವಿಸ್ತಾನೆ ಎಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ, ದೇವತೆಗಳೆಲ್ಲ ತಮ್ಮ ತಮ್ಮ ಲೋಕಗಳಿಗೆ ತೆರಳುತ್ತಾರೆ. ಅದಾದ ಮೇಲೆ ಪಿತಾಚ ರಾಮಸ್ಯ ಸುತೈಃ ಸಮನ್ವಿತಃ, ರಾಮನ ತಂದೆಯಾದಂತಹ ದಶರಥ ಮಹಾರಾಜನು ಕೂಡ ತನ್ನ ಮಕ್ಕಳೊಂದಿಗೆ, ತನ್ನ ಸೊಸೆಯಂದಿರು ಎಲ್ಲರೊಂದಿಗೆ ಸೇರಿಕೊಂಡು ಯಯೌ ಅಯೋಧ್ಯಾಂ ಸ್ವಪುರೀಂ ಮುದಾ ತತಃ, ಸ್ವಪುರಿ ತನ್ನ ನಗರವಾದಂತಹ ಅಯೋಧ್ಯ ಪಟ್ಟಣಕ್ಕೆ ಮುದಾ, ಮುದಾ ಅಂದ್ರೆ ಸಂತೋಷದಿಂದಾಗಿ ತಾನು ಆ ಮಿಥಿಲಾ ಪಟ್ಟಣದಿಂದಾಗಿ ತೆರಳುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಆದದ್ದು ಒಂದು ದೊಡ್ಡ ಸಂದರ್ಭ. ಪರಶುರಾಮ ದೇವರು ಬಂದು ರಾಮದೇವರ ಮೇಲೆ ಯುದ್ಧವನ್ನು ಮಾಡ್ತಾರೆ. ಅದನ್ನು ಆಚಾರ್ಯರು ವಿಶೇಷವಾಗಿ ವಿಸ್ತಾರವಾಗಿ ಒಂದು 20 ಶ್ಲೋಕಗಳಲ್ಲಿ ನಿರ್ಣಯವನ್ನು ಕೊಡ್ತಾರೆ. ಯಾಕೆ ಅಂತಂದ್ರೆ ಇದು ಒಂದು ನೋಡಿದರೆ ಗೊಂದಲ ಆಗತ್ತೆ. ನಾವು ನೋಡಿದರೆ ರಾಮನು ಸಾಕ್ಷಾತ್ ಪರಮಾತ್ಮ, ಪರಶುರಾಮನು ಸಾಕ್ಷಾತ್ ಪರಮಾತ್ಮ. ಸಾಕ್ಷಾತ್ ಪರಮಾತ್ಮನ ಅವತಾರವೇ ಆದಂತಹ ಪರಶುರಾಮ ದೇವರು ತನ್ನದೇ ಇನ್ನೊಂದು ಸ್ವರೂಪವಾದಂತಹ ರಾಮದೇವರ ಮೇಲೆ ಯುದ್ಧವನ್ನು ಯಾಕೆ ಮಾಡಿದ್ರು, ಸೋತರು ಯಾಕೆ, ಎಲ್ಲ ಇದು ಸಂದೇಹಗಳ ಗೂಡಾಗುತ್ತೆ. ಹಾಗಾಗಿ ಅನೇಕರ ಆಕ್ಷೇಪವನ್ನು ಮಾಡ್ತಾರೆ. ಈ ರೀತಿಯಾಗಿ ಯುದ್ಧ ಮಾಡ್ಬೇಕು ಅಂತಂದ್ರೆ ಇಬ್ಬರು ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ತನ್ನ ಮೇಲೆ ತಾನೇ ಯಾರು ಯುದ್ಧ ಮಾಡ್ತಾರೆ? ಹಾಗಾಗಿ ಇದು ಇವರಿಬ್ಬರು ಕೂಡ ಪರಶುರಾಮ ದೇವರು ಮತ್ತು ರಾಮದೇವರು ಪರಮಾತ್ಮನ ಅವತಾರವೇ ಇಲ್ಲ ಅಂತ ಅನೇಕ ಆಧುನಿಕರು ರಾಮಾಯಣದ ಮೇಲೆ ಆಕ್ಷೇಪವನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿ ಆಚಾರ್ಯರು ನಿರ್ಣಯ ಕೊಡುವಂತಹ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ಈ ಸಂದರ್ಭವನ್ನ 20 ಶ್ಲೋಕಗಳಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಬೇರೆ ಅನೇಕ ಘಟನೆಗಳನ್ನ 1-2 ಶ್ಲೋಕದಲ್ಲಿ ಹೇಳಿ ಮುಗಿಸಿ ಬಿಡ್ತಾರೆ. ಯಾಕೆಂದ್ರೆ ಇಲ್ಲಿ ನಿರ್ಣಯದ ಅಗತ್ಯ ಇರೋದಿಲ್ಲ. ಇಲ್ಲಿ ನಿರ್ಣಯದ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ 20 ಶ್ಲೋಕಗಳಲ್ಲಿ ವಿಸ್ತಾರವಾಗಿ ಏನಾಯಿತು, ಯಾಕೆ ಆ ರೀತಿ ಆಯಿತು, ಬಂದವರು ಯಾರು, ಬಂದವರ ಒಳಗಡೆ ಇದ್ದವರು ಯಾರು ಎಂಬುದನ್ನು ವಿಸ್ತಾರವಾಗಿ ತಿಳಿಸ್ತಾ ಹೋಗ್ತಾರೆ. ಅದನ್ನು ನೋಡೋಣ. ತದಂತರೇ ಸೋಥ ದದರ್ಶ ಭಾರ್ಗವಂ ಸಹಸ್ರಲಕ್ಷಾಮಿತ ಭಾನುದೀಧಿತಿಂ ವಿಭಾಸಮಾನಂ ನಿಜ ರಶ್ಮಿ ಮಂಡಲೇ ಧನುರ್ಧರಂ ದೀಪ್ತ ಪರಶ್ವಧಾಯುಧಂ. ಪದಚ್ಛೇದ. ತದಂತರೆ ಸಹ ಅಥ ದದರ್ಶ ಭಾರ್ಗವಂ
ಸಹಸ್ರಲಕ್ಷಾಮಿತ ಭಾನುದೀಧಿತಿಂ ವಿಭಾಸಮಾನಂ ನಿಜ ರಶ್ಮಿ ಮಂಡಲೆ ಧನುರ್ಧರಂ ದೀಪ್ತ ಪರಶ್ವದಾಯುಧಂ. ಮಿಥಿಲೆಯಿಂದ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ರಥದಲ್ಲಿ. ಆ ಸಂದರ್ಭದಲ್ಲಿ ಆಯಿತು, ಮಾರ್ಗ ಮಧ್ಯದಲ್ಲಿ ಪರಮಾತ್ಮನ ಇನ್ನೊಂದು ಅವತಾರವಾದಂತಹ ಜಮದಗ್ನಿಯ ಮಗನಾದಂತಹ ಪರಶುರಾಮ ದೇವರ ಆಗಮನ ಆಯಿತು. ಪರಶುರಾಮ ದೇವರ ಆ ಸ್ವರೂಪವನ್ನು ನೋಡಿ ದಶರಥ ಹೆದರಿ ಹೋಗಿಬಿಟ್ಟ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ತಿಳಿಸ್ತಾರೆ. ಯಾಕೆ ಹೆದರಿದ ಅಂತಂದ್ರೆ, ನಾವು ಪರಶುರಾಮ ದೇವರ ಚರಿತ್ರೆ ಕೇಳಿದ್ದೇವೆ. 21 ಸಲ ಸಮಗ್ರವಾದಂತಹ ಭೂ ಪ್ರದಕ್ಷಿಣೆಯನ್ನು ಮಾಡಿ ಅನೇಕ ದುಷ್ಟ ರಾಜರನ್ನ ಸಂಹಾರ ಮಾಡಿದರು ಅಂತ. ಆ ರೀತಿಯಾಗಿ ಪರಶುರಾಮ ದೇವರು ಆ ಭೂ ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ಅಯೋಧ್ಯೆಗೂ ಕೂಡ ಬಂದಿದ್ರು. ಅಯೋಧ್ಯೆಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಅಶ್ಮಕ ಎನ್ನುವಂತಹ ಒಬ್ಬ ರಾಜ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಸೂರ್ಯವಂಶದ ದೊರೆ ಮಾಡ್ತಾ ಇದ್ದ. ಅವನು ಭಾರಿ ದುಷ್ಟ ಏನಲ್ಲ, ಸ್ವಲ್ಪ ಕೆಟ್ಟತನ ಏನೋ ಇತ್ತು. ಹಾಗಾಗಿ ಅವನನ್ನು ಸಂಹಾರ ಮಾಡಬೇಕು ಅಂತ ಅವರು ಪರಶುರಾಮ ದೇವರು ಬಂದಾಗ ಅವನು ಬದುಕುಳಿದ. ಹೇಗೆ ಬದುಕುಳಿದ ಅಂತಂದ್ರೆ, ಅಂತಃಪುರಕ್ಕೆ ಹೋಗಿ ಹೆಂಗಸರ ಮಧ್ಯದಲ್ಲಿ ಹೋಗಿಕೊಂಡು ಬಚ್ಚಿಕೊಂಡು ಕುತ್ಕೊಂಡ್ಬಿಟ್ಟ. ಪರಶುರಾಮ ದೇವರು ಹಾಗೆ ಬಿಟ್ಟುಬಿಟ್ರು. ಹಾಗಾಗಿ ಅವನಿಗೆ, ಅಶ್ಮಕ ಎನ್ನುವಂತ ರಾಜನಿಗೆ, ನಾರೀ ಕವಚ ಅಂತ ಹೆಸರು ಬಂತು. ಕವಚ ಅಂದ್ರೆ ನಮ್ಮನ್ನು ರಕ್ಷಣೆ ಮಾಡುವುದು. ಅವನ್ನ ರಕ್ಷಣೆ ಮಾಡಿದ್ಯಾರು? ನಾರಿಯರು, ಸ್ತ್ರೀಯರು. ಹಾಗಾಗಿ ಅವನಿಗೆ ನಾರೀ ಕವಚ ಅಂತಾನೆ ಹೆಸರು ಬಂತು. ಹಾಗಾಗಿ ಆ ಒಂದು ಚರಿತ್ರೆ ಗೊತ್ತಿದ್ದಂತಹ ದಶರಥ ಮಹಾರಾಜನಿಗೆ ಈಗ ಯಾಕೆ ಬಂದ್ರಿ ಇವರು ಅಂತ ಹೆದರಿಕೆ ಆಗ್ಬಿಡುತ್ತೆ. ಪರಶುರಾಮ ದೇವರು ಯಾಕೆ ಬಂದ್ರು ಅಂತ. ಮೊದಲೇ ಅವರಿಗೆ ಕ್ಷತ್ರಿಯರ ಮೇಲೆ ಭಾರಿ ಕೋಪ ಅಂತ ಅವನ ಭಾವನೆ. ಕ್ಷತ್ರಿಯ ಮೇಲೆ ಕೋಪ ಅಲ್ಲ, ಯಾರು ದುಷ್ಟ ಕ್ಷತ್ರಿಯರು ಅವರ ಮೇಲೆ ಮಾತ್ರ ಅವರ ಸಂಹಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು ಅಷ್ಟೇ. ಇವ್ರ್ಯಾಕೆ ಬಂದ್ರು, ಅದರಲ್ಲೂ ಕೂಡ ಅಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ. ವಿಶೇಷವಾಗಿ ಅಲ್ಲಿ ಅನೇಕ ರೀತಿಯ ಅಂತ ಅಪಶಕುನಗಳು ಅವನಿಗೆ ಕಾಣಿಸಿದ್ವು ಅಂತ ಹೇಳ್ತಾರೆ. ಅನೇಕ ರೀತಿಯ ಅಂತ ಕೆಟ್ಟ ಕೆಟ್ಟ ಪ್ರಾಣಿಗಳು ಶಬ್ದ ಮಾಡುವುದು ಮುಂತಾದಂತಹ ಅನೇಕ ರೀತಿಯ ಅಂತಹ ಅಪಶಕನಗಳು ಅವನಿಗೆ ಕಾಣಿಸ್ತವೆ. ಆವಾಗ ಅವನಿಗೆ ಸಹಜವಾಗಿ ಹೆದರಿಕೆ ಆಗ್ಬಿಡುತ್ತೆ. ಪರಶುರಾಮ ದೇವರು ಬಂದಿದ್ದಾರೆ, ಏನು ತೊಂದರೆ ಆಗುತ್ತೋ ಏನೋ ಅಂತ. ಹೇಗಿದ್ರು ಪರಶುರಾಮ ದೇವರು ಅಂತಂದ್ರೆ, ಸಹಸ್ರ ಲಕ್ಷಾಮಿತ ಭಾನುದೀಧಿತಿಂ ಅಂತ. ಅಂದ್ರೆ ಸಹಸ್ರ ಅಂದ್ರೆ 1000, ಲಕ್ಷ ಅಂದ್ರೆ ಲಕ್ಷ, ಅಮಿತ ಅಂದ್ರೆ ಮಿತಿ ಇಲ್ಲದು, ಅನಂತವಾದದ್ದು ಅಂತ. ಪರಶುರಾಮ ದೇವರು 1000 ಸೂರ್ಯರ ಕಾಂತಿಯಂತೆ ಇದ್ರು, ಲಕ್ಷ ಸೂರ್ಯರ ಕಾಂತಿ ಉಳ್ಳವರಾಗಿದ್ರು, ಅನಂತ ಸೂರ್ಯರ ಕಾಂತಿ ಉಳ್ಳವರಾಗಿ ತಾವೇ ಮಾಡಿದ್ರು. ನಿಜ ರಶ್ಮಿ ಮಂಡಲೆ, ತಮ್ಮದೇ ಆದಂತಹ ಒಂದು ದಿವ್ಯವಾದ ತೇಜಸ್ಸಿನ ಮಂಡಲ ರೀತಿಯಲ್ಲಿ ಅವರು ಇದ್ರು ಅಂತ ತಿಳಿಸ್ತಾ ಇದ್ದಾರೆ. ಮತ್ತೆ ಧನುರ್ಧರಂ, ಧನುಸ್ಸನ್ನು ಹಿಡಿದುಕೊಂಡಿದ್ದಾರೆ. ಅದೇ ರೀತಿಯಾಗಿ ದೀಪ್ತ ಪರಶ್ವಧಾಯುಧಂ, ಪರಶು ಅಂದ್ರೆ ಕೊಡಲಿ, ಒಳ್ಳೆ ಹೊಳೆಯುವಂತ ಕೊಡಲಿಯನ್ನು ಹಿಡಿದುಕೊಂಡು ಬಂದು ಅವರು ಅಲ್ಲಿ ಮಾರ್ಗ ಮಧ್ಯದಲ್ಲಿ ಬಂದರು ಅಂತ ತಿಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆಚಾರ್ಯ ಒಂದು ಪದವನ್ನು ಪ್ರಯೋಗ ಮಾಡಿದ್ದಾರೆ, ಸಹಸ್ರ ಲಕ್ಷಾಮಿತ ಭಾನುದೀಧಿತಿಂ ಅಂತ. 1000 ಸೂರ್ಯರ ಕಾಂತಿ, ಇಲ್ಲ ಲಕ್ಷ ಸೂರ್ಯರ ಕಾಂತಿ, ಅನಂತ ಸೂರ್ಯರ ಕಾಂತಿ, ಯಾವ್ದಾದ್ರು ಒಂದು ಹೇಳಿದ್ರೆ ಸರಿ. ಮೂರ್ ಹೇಳಿದ್ರೆ ಅದ್ ಹೇಗೆ ಸರಿ ಆಗತ್ತೆ? ಒಬ್ಬನೇ ವ್ಯಕ್ತಿ ಅದು 1000 ಸೂರ್ಯರು ಕಾಂತಿನೂ ಇದೆ, ಲಕ್ಷ ಸೂರ್ಯ ಕಾಂತಿನೂ ಇದೆ, ಅಮಿತ ಸೂರ್ಯರ ಕಾಂತಿ ಇದೆ ಅಂತಂದ್ರೆ ಅದು ಹೇಗೆ ಸರಿ ಆಗುತ್ತೆ ಅಂತ ಪ್ರಶ್ನೆ ಮಾಡಿಕೊಂಡು ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ. ಅಮಿತ ಭಾನುದೀಧಿತ್ವೇನ ಸ್ವೇನ ಸದಾ ದೃಶ್ಯಮಾನಂ ಅನ್ಯೈಶ್ಚ ದೇವೈಶ್ಚ ಋಷಿವಿಶ್ಚ ಯಥಾಯೋಗ್ಯಂ ಸಹಸ್ರ ಶತಲಕ್ಷಣ ಲಕ್ಷಾದಿ ಭಾನುದೀಧಿತಯ ಅಂತ. ಅಂದ್ರೆ ಪರಮಾತ್ಮ ವಾಸ್ತವಿಕವಾಗಿ ಅಮಿತ ಭಾನುದೀಧಿತಿ, ಅನಂತ ಸೂರ್ಯರ ಕಾಂತಿ ಇರುವಂಥವನು. ಆದರೆ ಆ ಅನಂತ ಸೂರ್ಯರ ಕಾಂತಿಯನ್ನು ನೋಡಲಿಕ್ಕೆ ಇರುವಂತಹ ಯೋಗ್ಯತೆ ಯಾರಿಗಂದ್ರೆ ಪರಮಾತ್ಮನಿಗೆ ಮಾತ್ರ. ಪರಮಾತ್ಮನ ಕಾಂತಿಯನ್ನ ಪೂರ್ಣವಾಗಿ ನೋಡುವಂತಹ ಸಾಮರ್ಥ್ಯ ಪರಮಾತ್ಮನಿಗೆ ಮಾತ್ರ ಇದೆ. ಲಕ್ಷ ಸೂರ್ಯರ ಕಾಂತಿಯನ್ನು ನೋಡಲಿಕ್ಕೆ ಉಳಿದ ದೇವಾನು ದೇವತೆಗಳಿಗಿದೆ. ಸಹಸ್ರ ಕಾಂತಿಯನ್ನು ನೋಡಲಿಕ್ಕೆ ಇನ್ನು ಅವಾಗಿಂತ ಕೆಳಗಿನ ಇರುವಂತಹ ಋಷಿಗಳಿಗೆ, ಸಾಮಾನ್ಯ ರಾಜ ಮಹಾರಾಜರಿಗೆ ಇದೆ ಅಂತ. ಹಾಗಾಗಿ ಅಂದ್ರೆ ಒಟ್ಟು ತಾತ್ಪರ್ಯ ಇಷ್ಟು, ಅಲ್ಲಿ ಅನೇಕ ಜನ ಇದ್ದರು. ಸಾಕ್ಷಾತ್ ರಾಮದೇವರು ಇದ್ರು, ಶೇಷಾವತಾರಿಯ ಅಂತ ಲಕ್ಷ್ಮಣ ಇದ್ದ, ಸಾಕ್ಷಾತ್ ಲಕ್ಷ್ಮೀ ಮಾತೆಯಾದಂತಹ ಸೀತೆ ಇದ್ದಳು. ಹೀಗೆ ಅನೇಕ ಜನ ಇದ್ದರು. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಪರಶುರಾಮ ದೇವರ ಕಾಂತಿಯನ್ನು ನೋಡಿದರು ಅಂತ.
ಅಂದ್ರೆ ರಾಮ ಸಾಕ್ಷಾತ್ ಪರಮಾತ್ಮ, ಅವನು ಪೂರ್ತಿಯಾಗಿ ನೋಡಿದ. ಸೀತೆ ನಂತರ ಅವಳ ಯೋಗ್ಯತೆ ಅನುಸಾರವಾಗಿ ಅವಳು ನೋಡಿದಳು. ಶೇಷನಾದಂತ ಲಕ್ಷ್ಮಣ ಅವನ ಯೋಗ್ಯತೆ ಅನುಸಾರವಾಗಿ ಅವನು ನೋಡಿದ. ಉಳಿದಂತೆ ಉಳಿದವರೆಲ್ಲರೂ ಕೂಡ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಆ ಒಂದು ಇವರ ಕಾಂತಿಯನ್ನ, ಪರಶುರಾಮ ದೇವರ ಕಾಂತಿಯನ್ನ ನೋಡಿದರು ಅಂತ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಪರಮಾತ್ಮನ ಕಾಂತಿಯನ್ನ ಪೂರ್ಣವಾಗಿ ಅವನ ಕಾಂತಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಯೋಗ್ಯತೆ ಎಷ್ಟಿರುತ್ತೋ ಅಷ್ಟು ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಒಟ್ಟು ಮಾರ್ಗ ಮಧ್ಯದಲ್ಲಿ ಪರಶುರಾಮ ದೇವರು ಆ ಹೊರಟಿದ್ದಂತಹ ಮದುವೆಯ ದಿಬ್ಬಣಕ್ಕೆ ಎದುರಾಗಿ ಬಂದರು. ಇದಾದ ಮೇಲೆ ಮತ್ತೆ ಯುದ್ಧದ ಪ್ರಸಂಗ ಎಲ್ಲ ಬರುತ್ತೆ. ಆ ಉಳಿದ ಭಾಗಗಳನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ವಿಶೇಷವಾಗಿ ನಾಳೆ ಮಧ್ವನವಮಿ. ಮಧ್ವಾಚಾರ್ಯರು ಅನೇಕ ಗ್ರಂಥಗಳನ್ನು ಕೊಟ್ಟಿದ್ದಾರೆ ನಮಗೆ. ಅದರಲ್ಲಿ ವಿಶೇಷವಾಗಿ ಯೋಗದೀಪಿಕಾ ಅನ್ನೋ ಗ್ರಂಥ, ಅದರಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳುವಂತೆ, ಒಬ್ಬ ತಂದೆಯಾದಂಥವನು ತನ್ನ ಮಗನಿಗೆ ಪಾಠ ಮಾಡಲೇಬೇಕಾದಂತಹ 3 ಗ್ರಂಥಗಳು ಅಂತಂದ್ರೆ, ಒಂದು ಬ್ರಹ್ಮಸೂತ್ರ ಭಾಷ್ಯ, ಇನ್ನೊಂದು ಮಹಾಭಾರತ ತಾತ್ಪರ್ಯ ನಿರ್ಣಯ, ಇನ್ನೊಂದು ತಂತ್ರಸಾರ ಸಂಗ್ರಹ. ಮಧ್ವಾಚಾರ್ಯರು ವಿಶೇಷವಾಗಿ ಅವತಾರ ಮಾಡಿದ್ದೇ ಆ ವೇದವ್ಯಾಸ ದೇವರ ನಿಜವಾದಂತಹ ಅಭಿಪ್ರಾಯವನ್ನು ಜಗತ್ತಿಗೆ ಕೊಡ್ಲಿಕ್ಕೆ ಅಂತ. ಅದರಲ್ಲಿ ಪ್ರಧಾನವಾದದ್ದು ಬ್ರಹ್ಮಸೂತ್ರ ಭಾಷ್ಯ. ಆ ಬ್ರಹ್ಮಸೂತ್ರಗಳಿಗೆ ಅನೇಕ ಜನ ಭಾಷ್ಯ ಬರೆದಿದ್ದರು. ಆ ಎಲ್ಲ ಭಾಷ್ಯಗಳನ್ನು ಕೂಡ ಖಂಡನೆ ಮಾಡಿ ಒಂದು ಭಾಷ್ಯವನ್ನು ಬರೆದರು ಮಧ್ವಾಚಾರ್ಯರು. ಮಹಾಭಾರತ ತಾತ್ಪರ್ಯ ಮೊದಲೇ ಹೇಳಿದಂತೆ ಅದ್ಭುತವಾದಂತಹ ತಾತ್ಪರ್ಯವನ್ನ, ನಿರ್ಣಯವನ್ನ, ಇದು ಹೀಗೇನೆ ಎಂಬುದಾಗಿ ಅನೇಕ ಗೊಂದಲಗಳಿಗೆ ಮತ್ತು ವಿಶೇಷವಾಗಿ ಅನೇಕ ರೀತಿಯಾದ ಪ್ರಮೇಯಗಳನ್ನು ನಮಗೆ ತಿಳಿಸಿಕೊಡುವಂತಹ ದೊಡ್ಡ ಗ್ರಂಥ. ಇನ್ನು ತಂತ್ರಸಾರ ಸಂಗ್ರಹ ವಿಶೇಷವಾಗಿ 72 ಮಹಾಮಂತ್ರಗಳು, 72 ಮಹಾಮಂತ್ರಗಳು, ನಮ್ಮ ಅನುಷ್ಠಾನ ಯಾವ ರೀತಿಯಾಗಿರಬೇಕು, ಜಪ ಯಾವ ರೀತಿ ಮಾಡಬೇಕು, ಒಂದು ಪ್ರತಿಮೆ ಅಂದ್ರೆ ಯಾವ ರೀತಿ ಇರಬೇಕು, ಹೀಗೆ ಅಂತ ಎಲ್ಲ ವಿಚಾರಗಳನ್ನು ಕೂಡ ತಿಳಿಸುವಂತಹ ದೊಡ್ಡ ಗ್ರಂಥ ತಂತ್ರಸಾರ ಸಂಗ್ರಹ. ಅಂತಹ ಆಚಾರ್ಯರು ಕೊಟ್ಟಂತಹ ತಾತ್ಪರ್ಯ ನಿರ್ಣಯವನ್ನು ನಾವು ವಿಶೇಷವಾಗಿ ಅಧ್ಯಯನ ಮಾಡ್ತಾ ಇದ್ದೇವೆ. ನಾಳೆ ದಿವಸವೂ ಕೂಡ ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಪ್ರಧಾನವಾದಂತಹ ಘಟ್ಟ ಅಂತಂದ್ರೆ, ಈ ಪರಶುರಾಮ ದೇವರ ಆ ಯುದ್ಧದ ಸಂದರ್ಭದಲ್ಲಿ ಆಚಾರ್ಯರು ಕೊಡುವಂತಹ ನಿರ್ಣಯ. ಅನೇಕ ಜನ ಪ್ರಾಚೀನ ಗ್ರಂಥಗಾರರು ಕೂಡ ವಿಶೇಷವಾಗಿ ಪರಶುರಾಮ ದೇವರನ್ನ ಪರಮಾತ್ಮನ ಅವತಾರ ಅಂತ ಒಪ್ಪೋದಿಲ್ಲ, ಅಂದ್ರೆ ಪರಿಪೂರ್ಣ ಅವತಾರ ಅಂತ ಒಪ್ಪೋದಿಲ್ಲ. ಹೀಗೆ ನಾವು ಅಂಶ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಪರಶುರಾಮ ದೇವರು ಸುಮ್ಮನೆ ಪರಮಾತ್ಮನ ಒಂದು ಅಂಶ ಅಷ್ಟೇ, ಅವರೇನು ದೇವರಲ್ಲ ಎಂಬುದಾಗಿ ಅನೇಕ ಜನ ಹೇಳ್ತಾರೆ. ಹೀಗೆ ಎಲ್ಲವನ್ನು ಕೂಡ ಖಂಡನೆ ಮಾಡಿ ಸ್ಪಷ್ಟವಾಗಿ ಅಲ್ಲಿ ಏನಾಯಿತು, ಅದಕ್ಕೆ ಕಾರಣಗಳೇನು ಎಂಬುದಾಗಿ ನಿರ್ಣಯವನ್ನು ಆಚಾರ್ಯರು ಕೊಡ್ತಾರೆ. ಅಂತಹ ದಿವ್ಯವಾದಂತಹ ಭಾಗವನ್ನ ಮಧ್ವನವಮಿಯ ಸಂದರ್ಭದಲ್ಲಿ ನಾಳೆ ನಾವೆಲ್ಲರೂ ಕೂಡ ಚಿಂತನೆ ಮಾಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣ ಅರ್ಪಣಮಸ್ತು.